ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಜಯತೀರ್ಥರು ಅಕ್ಷೋಭ್ಯ ತೀರ್ಥರ ಶಿಷ್ಯರು. ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದ ಮಹಾನುಭಾವರು, ತಪಸ್ವಿಗಳು. ಟೀಕಾಕೃತ್ಪಾದರನ್ನ ನಾವೆಲ್ಲರೂ ಕೂಡ ಆಶ್ರಯಿಸಿ ಅವರು ರಚನೆ ಮಾಡಿಕೊಟ್ಟ ಕೃತಿಗಳಿಂದ ಸರಿಯಾದ ತಿಳುವಳಿಕೆಯನ್ನು ಪಡೆದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಜಯತೀರ್ಥರ ವರ್ಣನೆಯನ್ನು ಮಾಡ್ತಾ ಮಹಾನುಭಾವರು ಹೇಳ್ತಾರೆ, ಯದು ತಾಪಸಲಭ್ಯಮನಂತ ಭವೈಃ ತದುತೋ ಪರತತ್ವಮಿಹೈಕಪದಾತ್ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ಭವತೀತಿ ಮತಿರ್ಹಿ ಮಮ. ಜಯತೀರ್ಥಕೃತೌ ಪ್ರವಣಃ ನ ಪುನರ್ಭಾಗ್ಭವತಿ. ಎಂಥ ಮಾತು! ಸ್ವತಃ ತಾವು ಅನುಭವಿಸಿ ಮತ್ತೆ ಸಜ್ಜನರಿಗೋಸ್ಕರವಾಗಿ ಸ್ತೋತ್ರ ರೂಪದಲ್ಲಿ ರಚನೆ ಮಾಡಿಕೊಟ್ರು. ಟೀಕಾಸ್ತುತಿ ಅಂತ ಕರೀತಾರೆ ಇದನ್ನು. ಅರಣ್ಯಕಾಚಾರ್ಯರು ಟೀಕಾಸ್ತುತಿಯನ್ನು ರಚನೆ ಮಾಡಿ, ಜಯತೀರ್ಥರ ಯಾವುದೇ ಕೃತಿಗಳನ್ನು ನೀವು ಅಧ್ಯಯನ ಮಾಡ್ರಿ, ಆ ಅಧ್ಯಯನದ ಫಲ ಏನು? ನ ಪುನರ್ಭವಭಾಗ್ ಭವತಿ. ಜಯತೀರ್ಥ ಕೃತಿಗಳಲ್ಲಿ ವಿನಮ್ರನಾಗಿ ಯಾರು ಶರಣು ಹೋಗ್ತಾನೆ, ಅದರ ಅಧ್ಯಯನ ಸಂಪನ್ನನಾಗ್ತಾನೆ, ಪುನರ್ಭಾಗ್ ಭವತಿ. ನ ಪುನರ್ಭಾಗ್ ಭವತಿ, ಭವಭಾಗ್ ಭವತಿ. ಮತ್ತೆ ಸಂಸಾರಕ್ಕೆ ಆತ ಬರಲಾರ. ಎಲ್ರಿಗೆ ಸಾಕಾಗಿದೆ ಈ ಸಂಸಾರದಲ್ಲಿ ಅನುಭವಿಸ್ತಾ ಇರುವಂತಹ ದುಃಖ, ಹುಟ್ಟು, ಸಾವು, ಅವಮಾನ. ಯಾರಿಗೂ ಬೇಕೇ ಇಲ್ಲ ಇದು. ಇಂಥ ಸಂಸಾರದಲ್ಲಿ ಬರಬಾರದು ಮತ್ತೆ ಮತ್ತೆ ಅಂತ ಎಲ್ರಿಗಿದೆ ತಲೆ ಒಳಗೆ. ಅದರ ಉಪಾಯ ಏನು ಅಂತ ಹುಡುಕ್ತಾ ಇದ್ದೇವೆ. ಅದರ ಉಪಾಯ ಬಹಳ ಸುಲಭ ಅಂದ್ರು. ಜಯತೀರ್ಥರ ಕೃತಿಗಳಲ್ಲಿ ಶರಣು ಹೋಗ್ರಿ. ಅವರ ವಿಮರ್ಶೆಯ ಆ ದೃಷ್ಟಿಕೋನವನ್ನು ಮನಸ್ಸಿಗೆ ತಂದುಕೊಳ್ರಿ. ಅವರ ಕೃತಿಗಳಿಂದ ಬರುವ ತಿಳುವಳಿಕೆಯನ್ನು ತಲೆಯಲ್ಲಿ ತುಂಬಿಕೊಳ್ರಿ. ಮತ್ತೆ ಮತ್ತೆ ಸಂಸಾರದಲ್ಲಿ ಹುಟ್ಟು, ಸಾವು, ಈ ಜಂಜಾಟಕ್ಕೆ ಬರದೇ ಇರೋ ಹಾಗೆ ಆಗ್ತೀರಿ ಅಂತ ಅಭಯ ನೀಡುತ್ತಾರೆ. ಯದು ತಾಪಸ ಲಭ್ಯಮನಂತ ಭವೈಃ. ಅನಂತ ಭವೈಃ, ಬಹುಜನ್ಮಗಳಿಂದ ನಾವು ತಪಸ್ಸು ಮಾಡಿ ಪಡಿಬಹುದಾದಂಥ ವೈರಾಗ್ಯ ಜಯತೀರ್ಥರ ಕೃತಿಗಳನ್ನ ಆಶ್ರಯಿಸಿ ಯಾವುದಾದ್ರೂ ಒಂದು ಪದವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೂ ಕೂಡ ಅದು ಇಲ್ಲಿ ನಮಗೆ ಲಭಿಸ್ತದೆ ಅಂತ ವಿವರಣೆ ಮಾಡ್ತಾರೆ. ಸಾಮಾನ್ಯ ಅಲ್ಲ. ಜಯತೀರ್ಥರ ಯಾವ ಕೃತಿಗಳಲ್ಲಿ ಶರಣು ಹೋದ್ರೂ ಅಲ್ಲಿರುವ ಒಂದು ಪದ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಇದೇ ಪದವನ್ನ ಇಲ್ಲಿ ಯಾಕೆ ಆಡಿದ್ದಾರೆ ಟೀಕಾರಾಯರು ಅಂತ ಅರ್ಥ ಮಾಡಿಕೊಂಡ್ರು ಸಾಕು. ನಮಗೆ ಸಂಸಾರದಲ್ಲಿ ವೈರಾಗ್ಯ ಮೂಡಲಿಕ್ಕೆ ಬೇಕಾಗುವ ಹಾಗೆ ಅದು ನಮಗೆ ಪ್ರೇರಣೆ ನೀಡುತ್ತದೆ. ಅಂಥ ಶಕ್ತಿ ಜಯತೀರ್ಥರ ಕೃತಿಗಳಲ್ಲಿದೆ ಅಂತ ವಿವರಣೆ ಕೊಡ್ತಾರೆ. ವಿಹಿತಂ ಕ್ರಿಯತೆ ನನು ಯಸ್ಯ ಕೃತೆ ಸಚ ಭಕ್ತಿ ಗುಣೋ ಯದಿಹೈಕ ಪದಾತ್ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ ಭವತೀತಿ ಮತಿರ್ಹಿ ಮಮ. ಸಂಸಾರದಿಂದ ಪಾರಾಗಲಿಕ್ಕೆ ಸಾಧನಗಳು ಯಾವುದು ಅಂತ ಶಾಸ್ತ್ರಗಳು ಹೇಳಿದ್ದಾರೆ. ವೈರಾಗ್ಯ ಬೇಕು, ಭಗವಂತನಲ್ಲಿ ಭಕ್ತಿ ಬೇಕು, ಸತ್ಕರ್ಮಗಳನ್ನು ಚೆನ್ನಾಗಿ ಆಚರಣೆ ಮಾಡಬೇಕು, ಫಲದ ಆಸೆ ಇಲ್ಲದೆ ವಿಹಿತವಾದ ಕರ್ಮಗಳನ್ನು ಆಚರಣೆ ಮಾಡಬೇಕು. ಇವೆಲ್ಲ ಸಾಧನದ ಒಂದೊಂದು ಮೆಟ್ಲುಗಳು. ಈ ಸಾಧನ ಸಮೂಹಗಳಲ್ಲಿ ವೈರಾಗ್ಯ ಬಹಳ ಮುಖ್ಯ.
ಮುಕ್ತಿ ಪಡಿಬೇಕು ಅಂತ ಹೊರಟ ಮುಮುಕ್ಷುವಿಗೆ ವೈರಾಗ್ಯ ಬಹಳ ಮುಖ್ಯ. ಮೊದಲನೇ ಶ್ಲೋಕದಲ್ಲಿ ವೈರಾಗ್ಯ ಪ್ರಾಪ್ತಿ ಅದು ಟೀಕಾರಾಯರ ಗ್ರಂಥದಿಂದ ಲಬ್ಧವಾಗ್ತದೆ ಅಂತ ವಿವರಣೆ ಕೊಟ್ಟರು. ಎರಡನೇ ಶ್ಲೋಕದಿಂದ ನಾವು ಮಾಡಬೇಕಾದಂತಹ ಸತ್ಕರ್ಮಗಳು ಹಾಗೂ ಭಕ್ತಿ, ಕರ್ಮದಲ್ಲಿ ಪ್ರೇರಣೆ, ಆಲಸ್ಯ ಇಲ್ಲದೆ ಸತ್ಕರ್ಮಗಳನ್ನು ಮಾಡುವಂತಹ ಪ್ರೇರಣೆ ಮತ್ತು ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಇದು ಮೂಡಬೇಕು ಅಂದರೆ ನಮಗೆ ಮುಕ್ತಿ ಸಿಗ್ತದೆ. ಈ ಎರಡರ ಲಾಭ ಜೈತೀರ್ಥರ ಕೃತಿಗಳಲ್ಲಿ ಶರಣಾದರೆ ಬರ್ತದೆ ಅಂತಾರೆ. ವಿಹಿತಂ ಕ್ರಿಯತೆ ನನು ಯಸ್ಯ ಕೃತೆ ಸಚ ಭಕ್ತಿ ಗುಣೋ ಯದಿಹೈಕ ಪದಾತ್. ಯಸ್ಯ ಕೃತೆ ವಿಹಿತಂ ಕ್ರಿಯತೆ, ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡುವಂತಹ ಸತ್ಕರ್ಮಗಳ ಆಚರಣೆ ಯಾವುದಕ್ಕಾಗಿ, ಯಾವುದರ ಲಾಭಕ್ಕಾಗಿ? ಪಾಠ ಮಾಡ್ತೇವೆ, ಪಾಠ ಕೇಳ್ತೇವೆ, ಪಾಠ ಹೇಳ್ತೇವೆ, ಪಾರಾಯಣ ಮಾಡ್ತೇವೆ, ದೇವರ ಪೂಜೆ ಮಾಡ್ತೇವೆ, ಸಂಧ್ಯಾವಂದನ, ಗುರುಮಂತ್ರ, ಇನ್ನಿತರ ಬೇರೆ ಬೇರೆ ದಾನ, ಬೇರೆ ಬೇರೆ ಎಲ್ಲ ಕರ್ಮಗಳನ್ನು ಮಾಡ್ತೇವೆ. ಅದು ಎಲ್ಲವೂ ಮಾಡೋದು ಯಾವ ಫಲಕ್ಕಾಗಿ? ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಗುಣ ಹೆಚ್ಚಾಗಲಿ. ಭಕ್ತಿ ಗುಣ ಹೆಚ್ಚಾಯಿತು ಅಂದ್ರೆ ಇವೆಲ್ಲ ಮಾಡಿದ್ರದ್ದು ಅದೇ ಅಲ್ವೇ ಫಲ, ಅದೇ ಅದಕ್ಕೆ ನಿಜವಾದ ಅರ್ಥ. ಎಲ್ಲ ಮಾಡಿಯೂ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗದೇ ಇದ್ರೆ ಏನ್ ಲಾಭ? ಆ ಭಕ್ತಿ ಗುಣ ವಿಹಿತ ಎಲ್ಲ ಕರ್ಮಗಳನ್ನು ಮಾಡೋದರಿಂದಲೇ ವೃದ್ಧಿಯಾಗುವುದು. ಕೆಲವರು ಅಂತಾರೆ, ದೇವರಲ್ಲಿ ಭಕ್ತಿ ಬಹಳ ಮಾಡ್ತೇವೆ ನಾವು, ಆದರೆ ನಮಗೆ ಕರ್ಮ, ಆಚರಣೆ, ಸದಾಚಾರ, ಶಾಸ್ತ್ರಗಳಲ್ಲಿ ಹೇಳಿದಂತೆ ನಡ್ಕೊಳ್ಳೋದು ಅದರ ಮೇಲೆ ನಂಬಿಕೆ ಇಲ್ಲ ಅಂತಾರೆ. ಹಾಗಾದ್ರೆ ಅವನಲ್ಲಿ ಒಳಗೆ ಭಕ್ತಿ ಇಲ್ಲ ಅಂತ ಹೇಳಿ ಅರ್ಥ. ಮತ್ತು ಅವನು ಒಳಗೆ ಮಾಡ್ತಾ ಇರೋದು ಭಕ್ತಿ ಅಲ್ಲ ಅಂತ ಹೇಳಿ ಅಭಿಪ್ರಾಯ ಶಾಸ್ತ್ರದ ದೃಷ್ಟಿಯಿಂದ. ವಿಹಿತವಾದ ಕರ್ಮಗಳನ್ನು ಆಚರಿಸದೆ ಹೃದಯದಲ್ಲಿ ದೇವರ ಬಗ್ಗೆ ಭಕ್ತಿ ಮೂಡಲಿಕ್ಕೆ ಅವಕಾಶವೇ ಇಲ್ಲ. ವಿಹಿತ ಕರ್ಮ ಮಾಡಿಯೇ ಭಕ್ತಿ ಪಡಿಬೇಕು ಅಂತ ಶಾಸ್ತ್ರಗಳು ಸಾರ್ತಾರೆ. ಅಂತಹ ಅದ್ಭುತವಾದ ಭಕ್ತಿ ಗುಣವನ್ನು ಸಂಪಾದನೆ ಮಾಡಬೇಕಾದ್ರೆ ಜೈತೀರ್ಥರ ಕೃತಿಯನ್ನ ಶರಣಾಗು. ಯಾರು ಜೈತೀರ್ಥರ ಕೃತಿಗಳಲ್ಲಿ ಶರಣಾಗ್ತಾರೆ ಅವರಿಗೆ ಭಕ್ತಿ ಗುಣ ಉದ್ರೇಕ ಆಗ್ತದೆ, ಭಗವಂತನಲ್ಲಿ ಭಕ್ತಿ ಗುಣ ಉಂಟಾಗ್ತದೆ. ಯದಿಹೈಕ ಪದಾತ್, ಒಂದೇ ಒಂದು ಪದದಿಂದ ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಳ್ಳೋದ್ರಿಂದಲೂ ಭಕ್ತಿ ಗುಣ ಉಂಟಾಗ್ತದೆ. ಅಂದ್ರೆ ಇನ್ನು ಇಡೀ ಗ್ರಂಥಗಳನ್ನೇ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಭಕ್ತಿ ಮೂಡ್ಲಿಕ್ಕಿಲ್ಲ ದೇವರಲ್ಲಿ. ವಿಹಿತ ಕರ್ಮಗಳನ್ನೆಲ್ಲ ಆಚರಿಸಿ ಪಡಿಬಹುದಾದಂತಹ ಭಕ್ತಿ ಟೀಕಾರಾಯರ ಗ್ರಂಥದ ಒಂದು ಪದದಿಂದ ನಮಗೆ ಪಡಿಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ಅವರ ಕೃತಿಗಳ ಶಕ್ತಿ ಎಷ್ಟು ಅಂತ ಅರ್ಥ ಮಾಡಿಕೊಳ್ಬೇಕು. ಹೀಗೆ ಎರಡನೆಯ ಶ್ಲೋಕ ಈ ಅಭಿಪ್ರಾಯದಿಂದ ಅನುಸಂಧಾನ ಮಾಡ್ತಾರೆ. ಮೂರನೇ ಮತ್ತೊಂದು ಶ್ಲೋಕದಲ್ಲಿ ವನವಾಸ ಮುಖಂ ಯದವಾಪ್ತಿ ಫಲಂ ತದನಾರತಮತ್ರ ಹರಿಸ್ಮರಣಂ ಜಯತೀರ್ಥಕೃತೋ ಪ್ರವಣೋ ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ. ಇದು ಮತ್ತೊಂದು ಶ್ಲೋಕ. ಹಿಂದೆ ಹೇಳುವಾಗ ಭಗವಂತನಲ್ಲಿ ವಿಶೇಷ ಭಕ್ತಿ ಮೂಡುತ್ತದೆ ಅವರ ಕೃತಿಗಳಿಂದ. ಹಾಗಾಗಿ ಅವರ ಕೃತಿಗಳಿಗೆ ಶರಣ ಆಗಬೇಕು, ನಿರಂತರ ಅಧ್ಯಯನಶೀಲನಾಗಬೇಕು, ಅವುಗಳನ್ನ ಮನನ ಮಾಡಬೇಕು. ಅಂದ್ರೆ ಹೃದಯದಲ್ಲಿ ಭಕ್ತಿ ಮೂಡುತ್ತದೆ ಅಂತ ಒಂದು ವಿಷಯವನ್ನು ಹೇಳಿದರು. ಈಗ ಮತ್ತೊಂದು ಹೇಳ್ತಾರೆ,
ಮುಕ್ತಿ ಪಡೀಲಿಕ್ಕೆ, ಭಗವಂತನ ಸಾಕ್ಷಾತ್ಕಾರ ಪಡೀಲಿಕ್ಕೆ ಯಾವಾಗಲೂ ಅವನ ಸ್ಮರಣೆ ಮಾಡಬೇಕು. ಅದು ಸಾಧನ. ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ಆದರೆ ನಮಗದು ಬರ್ತಾ ಇಲ್ಲ. ಏನೇನೋ ಕಾರಣದಿಂದ ಹರಿಸ್ಮರಣೆ ಬರಲ್ಲ. ಅದಕ್ಕೆ ಬೇರೆ ಬೇರೆ ಪ್ರತಿಬಂಧಕಗಳಿವೆ. ಹರಿಸ್ಮರಣೆ ಬರದಂತಾದ್ರೆ ಭಗವಂತನ ಸಾಕ್ಷಾತ್ಕಾರ, ಬಿಂಬ ಸಾಕ್ಷಾತ್ಕಾರ ಆಗೋದು ಹೇಗೆ? ಯಾವಾಗಲೂ ಭಗವಂತನ ಸ್ಮರಣೆ ಬರಬೇಕಾದ್ರೆ ಏನ್ ಮಾಡಬೇಕು? ನಿರಂತರ ಭಗವಂತನ ಸ್ಮರಣೆ ಯಾವುದರಿಂದ ಪಡಿಬೇಕು? ಅದಕ್ಕೆ ಹಿಂದಿನವರು ಏನ್ ಮಾಡಿದ್ರು? ವನವಾಸ, ವನವಾಸ ಅಂದ್ರೆ ಅರಣ್ಯವಾಸ ಮಾಡೋದು, ವ್ರತಗಳನ್ನು ಮಾಡೋದು, ಇಂಥವುಗಳನ್ನೆಲ್ಲ ಮಾಡಿ ಮಾಡಿ ಏನಾದ್ರೂ ಮಾಡಿ ಭಗವಂತನ ಸ್ಮರಣೆ ನಿರಂತರ ಇರಲಿ ಅಂತ ಪ್ರಯತ್ನ ಪಡ್ತಾರೆ. ವನವಾಸಾದಿಗಳನ್ನ ಶಾಸ್ತ್ರ ಹೇಳಿದ್ದೇ ಆ ಕಾರಣಕ್ಕೆ. ಮನೆ ಬಹಳ ದೊಡ್ಡ ಮುನ್ನಡೆಸಬೇಕಾದ ಜವಾಬ್ದಾರಿ, ಮಕ್ಕಳು, ಮಡದಿ, ಪತಿ, ಈ ವ್ಯವಸ್ಥೆಗಳಲ್ಲೆಲ್ಲ ಇದ್ದು ದೇವರ ಸ್ಮರಣೆ ಯಾವಾಗಲೂ ಬರೋ ಹಾಗೆ ಮಾಡಿಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ಶಾಸ್ತ್ರ ಏನ್ ಹೇಳ್ತು? ಒಂದು ಹಂತದ ತನಕ ಇಲ್ಲಿದ್ದು ಲೋಕದ ವ್ಯವಸ್ಥೆಗೆ ಅನುಗುಣವಾಗಿ ಇದ್ದು ಸಾಧನೆ ಮಾಡ್ಕೋ, ಆಮೇಲೆ ಅದರಿಂದ ಸ್ವಲ್ಪ ಸಂಪರ್ಕ ಕಡಿತಗೊಳಿಸ್ಕೊಂಡು ವನವಾಸಾದಿಗಳನ್ನು ಮಾಡಿ, ಅಂದ್ರೆ ಅರಣ್ಯವಾಸ ಅಂತ ಮಾಡಿಕೊಂಡು ನಿರಂತರ ಹರಿಸ್ಮರಣೆ ಮಾಡೋ ಹಾಗೆ ಮಾಡ್ಕೋ, ಅದರಿಂದ ಅದು ಆಗ್ತದೆ ಅಂತ ವಿವರಣೆ ಕೊಡ್ತು. ಅರಣ್ಯಕಾಚಾರ ಅಂತಾರೆ, ವನವಾಸಾದಿಗಳನ್ನು ಮಾಡಿ ಪಡಿಬೇಕು ಅಂತ ಹೊರಟಂತಹ ನಿರಂತರ ಹರಿಸ್ಮರಣೆ ಇದೆಯಲ್ಲ, ಅದನ್ನೂ ಕೂಡ ಜಯತೀರ್ಥರ ಕೃತಿಯಲ್ಲಿ ಶರಣಾದವನಿಗೆ ಅದನ್ನೂ ಕೊಡುವ ಶಕ್ತಿ ಜಯತೀರ್ಥರ ಕೃತಿಗಿದೆ. ಅರಣ್ಯವಾಸನೆ ಮಾಡಿ, ಶ್ರವಣ ಮನನನೇ ಮಾಡಿ ಪಡಿಬಹುದಾದಂಥ ಭಗವಂತನ ನಿರಂತರ ಸ್ಮರಣ ರೂಪ ಫಲ ಅದು ಜಯತೀರ್ಥರ ಕೃತಿಯಲ್ಲಿ ಮುಳುಗಿದ್ರೆ ಸಿಕ್ಕಿಬಿಡ್ತದೆ. ಅರಣ್ಯಕ್ಕೆ ಹೋಗಬೇಕು ಅಂತಿಲ್ಲ. ಶ್ರವಣ ಮನನ ಮಾಡಿ ಮಾಡಿ ಪಡಿಬಹುದಾದ ಭಗವಂತನ ನಿರಂತರ ಸ್ಮರಣೆ ಎನ್ನುವ ಫಲವನ್ನ ಜಯತೀರ್ಥರ ಕೃತಿಯಲ್ಲಿ ಶರಣಾದ್ರೆ ಬಂದ್ಬಿಡುತ್ತದೆ. ನೋಡಿ, ನಮಗೆಲ್ಲ ಸಾಧಕರಿಗೆ ಬೇಕಾಗಿರೋದೇ ಅದು ವಿಷ್ಣುವಿನ ನಿರಂತರ ಸ್ಮರಣೆ ಬರಬೇಕು. ಏನ್ ಮಾಡಿದ್ರೆ ದೇವರ ಸ್ಮರಣೆ ನಿರಂತರವಾಗಿ ಬರ್ತದೆ ಅಂತ ಹುಡುಕ್ತಿದ್ದೇವೆ. ದೇವರ ಸ್ಮರಣೆ ಬರೋದೇ ಇಲ್ಲ ಅಂತಲ್ಲ, ಬರ್ತಿದೆ. ಈಗಲೋ ಆಗ್ಲೋ ಯಾವಾಗ್ಲೋ ಒಮ್ಮೆ ಹೀಗೆ ಬರ್ತಿದೆ ಹೊರತು ನಿರಂತರ ಇಲ್ಲ. ಅನಾರತಂ ಅಂತಾರೆ ಅದಕ್ಕೆ. ವನವಾಸ ಮುಖಂ ಯದವಾಪ್ತಿ ಫಲಂ ತದನಾರತಮತ್ರ ಹರಿಸ್ಮರಣಂ ಜಯತೀರ್ಥಕೃತೋ ನ ಪುನರ್ ಭವತೀತಿ ಮತಿರ್ಹಿ ಮಮ ಜಯತೀರ್ಥಕೃತೋ ಪ್ರವಣೋ ನ ಪುನರ್ ಭವತೀತಿ ಮತಿರ್ಹಿ ಮಮ. ಎಲ್ಲರೂ ಇದನ್ನು ಚೆನ್ನಾಗಿ ಗಮನ ಹರಿಸ್ಬೇಕು. ಹಿಂದಿನ ಅನೇಕ ತಿಳುವಳಿಕೆ ಇದ್ದ ಜ್ಞಾನಿಗಳು ಯಾಕೆ ಜಯತೀರ್ಥರ ಕೃತಿಯಲ್ಲಿ ಅಷ್ಟು ಶರಣಾದರು? ಅದಕ್ಕೆ ವ್ಯಾಖ್ಯಾನ ರಚನೆ ಮಾಡಿದ್ರು, ಅದರದ್ದೇ ಪ್ರವಚನ ಪಾಠಗಳನ್ನು ಮಾಡಿದ್ರು, ಅದೇ ಒಂದು ಪರಂಪರೆಯನ್ನು ಬೆಳೆಸಿದ್ರು. ಯಾಕೆ ಅಂದ್ರೆ ಮುಕ್ತಿ ಸಾಧನಗಳು ಏನೆಲ್ಲ ಹೇಳಿದೆ, ಹರಿಸ್ಮರಣೆ, ವೈರಾಗ್ಯ, ಭಕ್ತಿಯ ಉದ್ರೇಕ ಎಲ್ಲವೂ ಇದರಿಂದ ಲಭಿಸ್ತಾ ಇತ್ತವರಿಗೆ. ಹಾಗಾಗಿ ಇದನ್ನೇ ಶರಣಾಗ್ಬಿಡೋಣ, ಅದರಿಂದ ಅದು ಲಾಭ ಆಗ್ತದೆ, ಭಗವಂತನ ಸ್ಮರಣೆ ಲಾಭ ಆಗ್ತದಲ್ಲ ಅಂತ ಇದಕ್ಕೆ ಶರಣ. ಇದು 3ನೇ ಶ್ಲೋಕದಿಂದ ನಾವು ತಿಳಿಬೇಕಾದಂತಹ ಸಂದೇಶ. ಹರಿಸ್ಮರಣೆ ನಿರಂತರವಾಗಿ ಬರಬೇಕಾದ್ರೆ ಜಯತೀರ್ಥರ ಕೃತಿಯನ್ನು ಶರಣಾಗು. ಭಕ್ತಿ ಗುಣ ಉದ್ರೇಕ ಆಗಬೇಕಾದ್ರೆ, ವೀತ ಕರ್ಮಗಳಿಂದ ಲಾಭ ಆಗುವ ಭಕ್ತಿ ಗುಣ ಉದ್ರೇಕ ಆಗಬೇಕಾದ್ರೆ ಜಯತೀರ್ಥರ ಕೃತಿಯಲ್ಲಿ ಶರಣಾಗು. ಬಹುಜನ್ಮಗಳಿಂದ ತಪಸ್ಸು ಮಾಡಿ ಪಡಿಬಹುದಾದಂತಹ ವೈರಾಗ್ಯದ ಪ್ರಾಪ್ತಿ ಆಗಬೇಕಾದರೂ ಜಯತೀರ್ಥರ ಕೃತಿಯನ್ನು ಶರಣಾಗು. ವೈರಾಗ್ಯ ಲಾಭ
ಭಕ್ತಿ ಲಾಭ, ನಿರಂತರ ಹರಿಸ್ಮರಣ, ಅದರ ಲಾಭ. ಇನ್ನೇನು ಬೇಕು? ಮುಕ್ತಿ ಪಡಿಬೇಕು ಅಂತ ಹೊರಟವನಿಗೆ ಇನ್ನೇನು ಬೇಕು ಹೇಳಿ? 4ನೇ ಶ್ಲೋಕದಲ್ಲಿ ಮತ್ತೊಂದು ವಿಷಯ ಹೇಳ್ತಾರೆ ಆರಣ್ಯಕಾಚಾರ್ಯ. ನಿಗಮೈರವಿಭಾವ್ಯಮಿದಂ ವಸುಯತ್ ಸುಗಮಂ ಪದಮೇಕಪದಾದಪಿ ತತ್ ಜಯತೀರ್ಥಕೃತೋ ಪ್ರವಣೌ ನ ಪುನರ್ಭವಭಾಗ್ಭವತೀತಿ ಮತಿರ್ಹಿ ಮಮ. ನಿಗಮೈಃ ಅವಿಭಾವ್ಯಮಿದಂ ವಸುಯತ್. ಮತ್ತೊಂದು ವಿಷಯ ಹೇಳ್ತಾರೆ. ವೇದಗಳನ್ನು ಅಧ್ಯಯನ ಮಾಡಬೇಕು. ಮಾಡಿದ ಮೇಲೆ ನಮಗೆ ಸಿಗುವಂತಹ ಸಂಪತ್ತೇನು? ವೇದ ಅನ್ನೋದು ಗಣಿ ಇದ್ದ ಹಾಗೆ, ಬಂಗಾರದ ಗಣಿ ಅಂತ ಕೇಳ್ತೇವೆ. ಹಾಗೆ ವೇದ ಅನ್ನೋದು ಬಂಗಾರದ ಗಣಿ. ಅದು ಬರೀ ಕಲ್ಲು ಮಣ್ಣಿನ ಗಣಿ ಅಲ್ಲ, ಬಂಗಾರದ ಗಣಿ. ಬಂಗಾರದ ಗಣಿಯಲ್ಲಿ ಸಿಗೋದು ಬಂಗಾರವೇ ಅಲ್ವೇ? ಇಲ್ಲಿ ಯಾವುದು ಬಂಗಾರ? ಇಲ್ಲಿ ಯಾವುದು ಸಂಪತ್ತು? ವಸು, ಎಲ್ಲೆಡೆಯಲ್ಲಿ ವಾಸ ಮಾಡಿದ ಎಲ್ಲ ಜೀವರ ಅಂತರ್ಯಾಮಿ ಬಿಂಬನಾದ ಆ ಭಗವಂತ ಹರಿ ಅನ್ನುವಂತಹ ಹೆಸರಿನ ಬಿಂಬರೂಪಿ ಪರಮಾತ್ಮನೇ ವಸು, ಸಂಪತ್ತು. ಅದು ನಿಗಮೈಹಿ ಅವಿಭಾವ್ಯಮಿದಂ. ವೇದಗಳಿಂದ ಅಷ್ಟು ಸುಲಭವಾಗಿ ತಿಳಿತೇವೆ ಅಂತಿಲ್ಲ ಆ ಭಗವಂತನನ್ನ. ಆದರೆ ತಿಳಿಲೇಬೇಕಿದೆ, ಅವನ ಅನುಗ್ರಹ ಪಡಿಲೇಬೇಕಿದೆ. ಅಂದ್ರೆ ಈ ಸಂಸಾರ ಬಂಧನದಿಂದ ಮುಕ್ತಿ ಸಿಗುವುದು ಸಾಧ್ಯ. ತಿಳಿಲೇಬೇಕು. ಆದರೆ ವೇದದಿಂದ ತಿಳಿತೇವೆ ಅಂತಿಲ್ಲ ಅಷ್ಟು ಸುಲಭವಾಗಿ. ಜಯತೀರ್ಥರ ಕೃತಿಯಲ್ಲಿ ಶರಣು ಬಂದ್ರೆ ಇಲ್ಲಿರುವ ಒಂದು ಪದ ನಮ್ಮ ನಾಲಿಗೆಯಲ್ಲಿ ನುಡಿದ್ರೆ ಸಾಕು. ಜಯತೀರ್ಥರ ಟೀಕೆಯಲ್ಲಿ ಹೀಗೊಂದು ಪದ ಆಡಿದ್ದಾರೆ, ಮಧ್ವಾಚಾರ್ಯರ ಗ್ರಂಥಕ್ಕೆ ಹೀಗೆ ವಾಕ್ಯ ಯೋಜನೆ ಮಾಡಿ ತೋರಿಸಿದ್ದಾರೆ, ಅದರ ವಿವರಣೆ ಮಾಡಿದ್ದಾರೆ, ಅಯಂ ಭಾವ ಅಂತ ಅದರ ವಿವರಣೆ ಮಾಡಿದ್ದಾರೆ ಅಂತ ತಿಳಿದುಕೊಂಡ್ರೆ ಸಾಕು. ಅವನಿಗೆ ಆ ವಸು, ಆ ಸಂಪತ್ತು, ವೇದಗಳಿಂದಲೂ ತಿಳಿಲಿಕ್ಕಾಗದಂಥ ಭಗವಂತ ಅನ್ನೋ ಸಂಪತ್ತು ಅವನಿಗೆ ದೊರಕ್ತದೆ. ಅವನಿಗೆ ಸುಗಮಂ ಅಂದ್ರೆ ಅಪರೋಕ್ಷವಾಗ್ತದೆ ಅಂತ ಅರ್ಥ. ಹೃದಯದಲ್ಲಿ ಆ ಭಗವಂತ ಹೀಗಿದ್ದಾನೆ ಅಂತ ಅಪರೋಕ್ಷ ಆಗಿಬಿಡ್ತದೆ. ಸಾಕಲ್ಲ? ನಿರಂತರ ಹರಿಸ್ಮರಣೆಯ ಫಲ ಏನು? ಭಗವಂತನ ಬಿಂಬ ಸಾಕ್ಷಾತ್ಕಾರ. ಅದೂ ಕೂಡ ಜಯತೀರ್ಥರ ಕೃತಿಯಲ್ಲಿ ಶರಣಾದವನಿಗೆ ಉಂಟಾಗ್ತದೆ ಅಂತ ಈ ಶ್ಲೋಕದ ಅಭಿಪ್ರಾಯ. ನೋಡಿ, ಮೊದಲನೇ ಶ್ಲೋಕ ವೈರಾಗ್ಯ, ಅದು ಸಾಧನದ ಮೆಟ್ಲುಗಳಲ್ಲಿ ಅದು ಬೇಕೇ ಬೇಕಾದ ಮೆಟ್ಲು. ಎರಡರಲ್ಲಿ ಹೇಳಿದ್ದು ಭಗವಂತನಲ್ಲಿ ವಿಶೇಷವಾದ ಪಕ್ವವಾದ ಭಕ್ತಿ. ಪಕ್ವ ಭಕ್ತಿ ಬೇಕು, ಅಪಕ್ವ ಭಕ್ತಿ ಬೇಡ. ಅಪಕ್ವ ಭಕ್ತಿ ಒಂದು ಹಂತದಲ್ಲಿ ನಮಗೆ ಯಾವಾಗಲೂ ಇರ್ತದೆ. ಪಕ್ವವಾದ ಹರಿಭಕ್ತಿ ಬೇಕು. ಹಾಗೆ ನಿರಂತರ ಹರಿಸ್ಮರಣೆ, ಅದು 3ನೇ ಶ್ಲೋಕ. 4ನೇ ಶ್ಲೋಕದಲ್ಲಿ ಭಗವಂತನ ವಿಶೇಷವಾದ ಬಿಂಬನ ಅಪರೋಕ್ಷ, ಅದಲ್ಲವೇ ಸಾಧನ ಮುಕ್ತಿಗೆ. ಅದು ಜಯತೀರ್ಥರ ಕೃತಿಯಲ್ಲಿ ಶರಣಾದರೆ ನಮಗೆ ಬರ್ತದೆ. ವೇದಗಳಿಂದಲೂ ತಿಳಿಲಿಕ್ಕಾಗದಂತಹ ಆ ಬಂಗಾರದ ಗಟ್ಟಿ, ಆ ಭಗವಂತ ವಿಷ್ಣು ಜಯತೀರ್ಥರ ಕೃತಿಗಳಲ್ಲಿ ಶರಣಾಗ್ರಿ, ಅವನು ಅಪರೋಕ್ಷ ಆಗ್ತಾನೆ, ಅವನು ನಮಗೆ ಸಿಗ್ತಾನೆ. ಇದನ್ನ ಸ್ವತಃ ತಾವು ಅನುಭವಿಸಿ ತಮ್ಮ ಸಾಕ್ಷಿಯನ್ನೇ ಪ್ರಮಾಣೀಕರಿಸಿ ಆರಣ್ಯಕಾಚಾರ್ಯರು ನಮಗೆಲ್ಲ ಕರೆಗೊಡುತ್ತಾರೆ. ಟೀಕಾರಾಯರ ಕೃತಿಗಳಲ್ಲಿ ಶರಣಾಗ್ರಪ್ಪ, ದೇವರ ಅಪರೋಕ್ಷ ಆಗ್ತದೆ. ಟೀಕಾರಾಯರ ಕೃತಿಗಳಲ್ಲಿ ಶರಣಾಗ್ರಿ, ನಿರಂತರ ಹರಿಸ್ಮರಣೆ ಬರ್ತದೆ. ಟೀಕಾರಾಯರ ಕೃತಿಗಳಲ್ಲಿ ಶರಣಾಗ್ರಿ, ಭಕ್ತಿ ಗುಣ ಉದ್ರೇಕ ಆಗ್ತದೆ ಅಂತ ಕರೆಗೊಡ್ತಾರೆ. ಎಲ್ಲ ಅವರ ಅನುಭವಿಸಿ ಹೇಳ್ತಾ ಇರುವ ಮಾತು. ನಿಗಮೈರವಿಭಾವ್ಯಮಿದಂ ವಸೂಯತ್ ಸುಗಮಂ ಪದಮೇಕ ಪದಾದಪಿ ತತ್ ಜಯತೀರ್ಥಕೃತೋ ಪ್ರವಣೋ ನ ಪುನರ್ಭವಭಾಗ್ಭವತೀತಿ ಮತಿರ್ಹಿ ಮಮ. ಮತ್ತೊಂದು ಮಾತು,
ಯದಲಭ್ಯಮನೇಕಭವೈ ಸ್ವಗುರೋಃ ಸ್ವಪದಂ ತದಿಹೈ ಸುಪದಂ ಸ್ವಪದಂ ತದಿಹೈಕಪದಾತ್ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ ಭವತೀತಿ ಮತಿರ್ಹಿ ಮಮ. ಅನೇಕ ಭವೈಃ ಯದಲಭ್ಯಂ ಸ್ವಗುರೋಃ. ಮತ್ತೊಂದು ಸಾಧನ ಮುಕ್ತಿಗೆ ನಮ್ಮ ಗುರುಗಳ ಆ ಮಂಗಳ ಸ್ವರೂಪ ಬಹುಜನ್ಮಗಳಿಂದ ನಮಗೆ ಲಬ್ಧ ಆಗಿರಲ್ಲ. ಶಾಸ್ತ್ರಗಳು ಹೇಳ್ತಾವೆ, ಭಗವಂತನ ಬಿಂಬ ಸಾಕ್ಷಾತ್ಕಾರ ಆಗಬೇಕಾದ್ರೆ ಬಿಂಬೋಪದೇಶಕ ಗುರುಗಳು ಲಾಭ ಆಗಬೇಕು ಅಂತಿದೆ. ಸಾಮಾನ್ಯ ಗುರುಗಳಿಂದ ಸಾಮಾನ್ಯ ತಿಳುವಳಿಕೆ, ಅಸದೃಶರಾದ ಗುರುಗಳಲ್ಲಿ ಸಿಕ್ಕರೆ ಮಾತ್ರ ಬಿಂಬದ ತಿಳುವಳಿಕೆ ಬರ್ತದೆ. ಇದು ಸಾಧನದ ದಾರಿಯಲ್ಲಿ ಸಾಗುವವನಿಗೆ ಬಹುಮುಖ್ಯವಾಗಿ ಬೇಕಾದದ್ದು ಆ ಗುರುಪ್ರಾಪ್ತಿ. ಆ ಗುರುಪ್ರಾಪ್ತಿ ಆಗದಿದ್ರೆ, ಇವನಿಗೆ ಅವರಿಂದ ಉಪದೇಶ ಆಗದಿದ್ರೆ ತಿಳುವಳಿಕೆ ಸರಿಯಾಗಿ ಬರಲ್ಲ. ಹಾಗಾಗಿ ಸರಿಯಾದ ಗುರುಪ್ರಾಪ್ತಿ ಆಗಬೇಕು. ಬಹುಜನ್ಮಗಳಿಂದಲೂ ಕೂಡ ಅದು ಆಗಿರಲ್ಲ. ಯಾವ ಜನ್ಮದಲ್ಲಿ ಬಂದಾಗ ಜಯತೀರ್ಥರ ಗ್ರಂಥಗಳ ತಿಳುವಳಿಕೆ ನಮಗೆ ಬರ್ತದೆ, ಯಾವ ಜನ್ಮದಲ್ಲಿ ಬಂದಾಗ ಅವರ ಗ್ರಂಥಗಳ ಅಧ್ಯಯನ ಮಾಡುವ, ಅರ್ಥ ಮಾಡಿಕೊಳ್ಳುವ ಯೋಗ ಬರ್ತದೆ, ಆ ಜನ್ಮದಲ್ಲಿ ಗುರುಪ್ರಾಪ್ತಿಗೆ ಅವಕಾಶ ಸಿಕ್ತು ಅಂತ ಅರ್ಥ. ಯಾವ ಗುರುಪ್ರಾಪ್ತಿ? ಬಿಂಬೋಪದೇಶಕ ಗುರುಪ್ರಾಪ್ತಿ. ಈಗೆಲ್ಲ ಏನು ನಾವು ಪಾಠ ಕೇಳ್ತೇವೆ, ಒಬ್ಬರಿಂದ ಹೇಳಿಸ್ಕೊಳ್ತೇವೆ, ಈಗಂತೂ ಆನ್ಲೈನ್ನಲ್ಲಿಯೂ ಕೇಳ್ತೇವೆ, ಆಫ್ಲೈನ್ನಲ್ಲಿಯೂ ಕೇಳ್ತೇವೆ. ಅವರೆಲ್ಲ ಗೈಡ್ ಅಷ್ಟೇ. ಈ ದಾರಿಯಲ್ಲಿ ಹೋಗ್ಬೇಕು ಅಂತ ತೋರಿಸ್ಲಿಕ್ಕೆ ಒಬ್ಬೊಬ್ಬ ಮಾರ್ಗದರ್ಶಕ ಗುರುಗಳಷ್ಟೇ. ಅವರೇ ನಮ್ಮ ಬಿಂಬೋಪದೇಶ ಮಾಡುವವರು ಅಂತ ಅರ್ಥ ಅಲ್ಲ. ನಮ್ಮ ಸ್ವರೂಪದ ಅರ್ಹತೆ ತಿಳಿದವರು ಅಂತ ಅರ್ಥ ಅಲ್ಲ. ಅದರ ಪ್ರಾಪ್ತಿ ಅಷ್ಟು ಸುಲಭನೂ ಇಲ್ಲ. ಹಾಗಾಗಿ ಎಲ್ಲರನ್ನ ಸ್ವರೂಪ ಗುರುಗಳು ಅಂತನ್ನೋ ಹಾಗಿಲ್ಲ. ಸ್ವರೂಪೋದ್ಧಾರ ಮಾಡುವ ಗುರುಗಳು ಅಂತ, ಬಿಂಬೋಪದೇಶಕ ಗುರುಗಳು ಅಂತ ಅದರ ಲಾಭ ಅಷ್ಟು ಸುಲಭ ಆಗಲ್ಲ. ಅದು ಬೇಕು. ಅದಾದ್ರೆ ಮತ್ತೆ ನಮ್ಮ ಸಾಧನದ ಮತ್ತೊಂದು ಹಂತ ಪ್ರಾರಂಭ ಆಗ್ತದೆ. ಅದು ಬಹುಜನ್ಮಗಳಿಂದ ನಮಗೆ ಲಬ್ಧ ಆಗಿರಲ್ಲ. ಆದರೆ ಜಯತೀರ್ಥರ ಕೃತಿಗಳಲ್ಲಿ ಶರಣಾದರೆ ಆ ಗುರುಪ್ರಾಪ್ತಿ ಚೆನ್ನಾಗಿ ಆಗ್ತದೆ. ಸ್ವಗುರೋ ಸುಪದಂ ಸ್ವಪದಂ ತದಿಹೈಕ ಪದಾತ್ ಅಂತಾರೆ. ಇವರ ಕೃತಿಗಳಲ್ಲಿ ಒಳ್ಳೆ ಶರಣು ಬಂದವನು ಬಹುಜನ್ಮಗಳಿಂದ ತಿಳಿಲಿಕ್ಕಾಗದೇ ಇರುವಂತಹ, ಸಿಗದೇ ಇದ್ದಂತಹ ಆ ಗುರುಸ್ವರೂಪ ಯಾರು ನನ್ನ ಗುರುಗಳು? ಒಂದಾ ಆ ಗುರುಗಳೇ ಇವನ ಸನ್ನಿಹಕ್ಕೆ ಬರ್ತಾರೆ, ಅಥವಾ ಶಿಷ್ಯನೇ ಆ ಗುರುಗಳ ಬಳಿಗೆ ಹೋಗುವ ಹಾಗಾಗ್ತದೆ. ಅಂತೂ ಅವರಿಬ್ಬರಿಗೆ ಸಮಾಗಮ ಆಗಿ ಆ ಗುರುಗಳಿಂದ ಇವನಿಗೆ ಉಪದೇಶ, ಇವನು ಅವರನ್ನ ಉಪಸತ್ತಿ ಮಾಡುವ ಹಾಗಾಗಿ ಇವನಿಗೆ ತನ್ನ ಸ್ವರೂಪದ ತಿಳುವಳಿಕೆ, ಬಿಂಬದ ತಿಳುವಳಿಕೆ ಬಂದ್ಬಿಡ್ತದೆ. ಅದು ಬೇಕು. ಅದು ಬಂದ್ರೆ ಭಗವಂತನ ಸಾಕ್ಷಾತ್ಕಾರ, ಬಿಂಬನ ಪ್ರಸಾದ ಎಲ್ಲ ಉಂಟಾಗ್ತದೆ. ಅದಕ್ಕಾಗಿ ಜಯತೀರ್ಥರ ಕೃತಿಗಳಲ್ಲಿ ಶರಣು ಬರ್ರಿ ಹೀಗೆ ಕರೆಗೊಡ್ತಾರೆ ಅರಣ್ಯಕಾಚಾರ್ಯ. ಇದು 5ನೇ ಶ್ಲೋಕದ ಅಭಿಪ್ರಾಯ. ಯದಲಭ್ಯಮನೇಕ ಭವೈ ಸ್ವಗುರೋಃ ಸುಪದಂ ಸ್ವಪದಂ ತದಿಹೈಕ ಪದಾತ್ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ ಭವತೀತಿ ಮತಿರ್ಹಿ ಮಮ. ಎಂಥ ಶಕ್ತಿ ಇದೆ ಟೀಕಾರಾಯರ ಕೃತಿಗಳ ಅಧ್ಯಯನಕ್ಕೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ. ಮತ್ತೊಂದು ಮಾತು, 5ನೇ ಶ್ಲೋಕ ಆಯಿತು, 6ನೇ ಶ್ಲೋಕ ನೋಡ್ಬೇಕು. ಕುರುಪಾದ ಸರೋಜರತಿಂ ಕುರುತೆ ಹರಿಪಾದ ವಿನಮ್ರ ಸುಧೀ ಸ್ವಫಲಂ ಸ್ವಫಲಾ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ ಭವತೀತಿ ಮತಿರ್ಹಿ ಮಮ. ಜಯತೀರ್ಥಕೃತೌ ಪ್ರವಣಃ ಪುನಃ ಭವಭಾಗ್
ಭವತಿ ನಭವತಿ ಭವಭಾತ್ ನಭವತಿ ಇತಿ ಮತಿ ಮಮ ಇತಿ ಮಮ ಮತಿ ಅಂದ್ರೆ ನನ್ನ ಸಾಕ್ಷಿಯೇ ಪ್ರಮಾಣ ಅಂತ, ಅದರ ನಾನೇ ಸಾಕ್ಷಿ ಅಂತ ಹೇಳ್ತಾರಲ್ಲ, ನಾನೇ ಸಾಕ್ಷಿ ಅಂತಂದಿದ್ದಾರೆ ಆರಣ್ಯಕಾಚಾರ್ಯ. ಗುರುಪಾದ ಸರೋಜ ರತಿಂ ಕುರುತೆ ಹರಿಪಾದ ವಿನಮ್ರ ಸುಧೀ ಸ್ವಫಲಂ. ಇದು ಕೂಡ ಲಾಭ ಆಗ್ತದೆ. ಯಾರು ಇವರ ಕೃತಿಗಳಲ್ಲಿ ಶರಣಾಗ್ತಾನೆ, ಮನನ ನಿಧಿಧ್ಯಾಸಗಳನ್ನು ಮಾಡ್ತಾನೆ, ಇವರ ಕೃತಿಗಳನ್ನ, ಹರಿಪಾದ ವಿನಮ್ರ ಸುಧೀ ಸ್ವಫಲಾಂ ಗುರುಪಾದ ಸರೋಜ ರತಿಂ. ಗುರುಪಾದ ಅಂದ್ರೆ ಗುರುಗಳ ಪಾದ, ಅವರ ಸ್ವರೂಪ ಅದೇ ಕಮಲದಂತಿದೆ, ಅಲ್ಲಿ ಭಕ್ತಿ ಮಾಡಲೇಬೇಕು, ಗುರುಭಕ್ತಿ ಬೇಕು. ಎಂಥ ಗುರುಭಕ್ತಿ? ಗುರುಭಕ್ತಿಯ ಫಲ ಏನು? ಹರಿಪಾದ ವಿನಮ್ರ ಸುಧೀ ಸ್ವಫಲ. ಭಗವಂತನ ಪಾದಗಳಲ್ಲಿ ವಿನಮ್ರತೆಯ ಅರಿವು ಬಹಳ ಮುಖ್ಯ. ಹರಿಭಕ್ತಿ, ಹರಿಯಲ್ಲಿ ನಮಗೆ ಶ್ರದ್ಧೆ, ಹರಿಸ್ವರೂಪದ ತಿಳುವಳಿಕೆ ಇದೆಲ್ಲ ಬರಬೇಕಾದ್ರೆ ಪ್ರಾಥಮಿಕವಾಗಿ ಗುರುಭಕ್ತಿ ಬೇಕು. ಹಾಗಾಗಿ ಗುರುಭಕ್ತಿಯಿಂದ ಹರಿಭಕ್ತಿ ಉಂಟಾಗ್ತದೆ. ಹಿರಿಯರು ಹೇಳಿಲ್ವೇ, ಗುರುಭಕ್ತಿ ಹರಿಭಕ್ತಿಗಳಲ್ಲಿ ಯಾವುದು ಮೊದಲಾಗಬೇಕು? ಹರಿಭಕ್ತಿ ಬರಬೇಕಾದ್ರೆ ಗುರುಭಕ್ತಿ ಬೇಕು. ಹಾಗಾಗೇನೆ ನಮಗೆ ಗುರುಭಕ್ತಿಯ ಫಲ ಹರಿಪಾದ ವಿನಮ್ರ ಸ್ವಧಿ, ಅದು ಹರಿಭಕ್ತಿಯಿಂದ ಬರೋದು, ಗುರುಭಕ್ತಿಯಿಂದ ಬರೋದು. ಗುರುಪಾದದಲ್ಲಿ ಆಸಕ್ತಿ ಉಂಟಾದ್ರೆ ಬರೋದು. ಜಯತೀರ್ಥರ ಕೃತಿಗಳನ್ನು ಆಶ್ರಯಿಸಿಬಿಟ್ರೆ ಗುರುಪಾದ ಸರೋಜ ರತಿಂ ಕುರುತೆ, ಗುರುಪಾದಗಳಲ್ಲಿ ಭಕ್ತಿ ಅತಿಶಯ ಉಂಟಾಗ್ತದೆ. ಅದರ ಫಲ ಏನು? ಹರಿಪಾದದಲ್ಲಿ ವಿನಮ್ರತೆ. ಈ ಕಾರಣದಿಂದಲಾದರೂ ಅವರ ಕೃತಿಗಳಲ್ಲಿ ಶರಣಾಗರಿ. ಇದು ಮೋಕ್ಷಕ್ಕೆ ಸಾಧನ. ಹರಿಭಕ್ತಿ, ಅದರಿಂದ ಉಂಟಾದ ಗುರುಭಕ್ತಿ, ಗುರುಭಕ್ತಿಯಿಂದ ಉಂಟಾದ ಹರಿಭಕ್ತಿ, ಅದರಿಂದ ಬರುವಂತಹ ಭಗವಂತನ ವಿಶೇಷವಾದ ಅನುಗ್ರಹ, ಅದೇ ಮುಕ್ತಿಗೆ ಸಾಧನ ಅಂತ ಹೇಳಿಲ್ವೇ. ಶಾಸ್ತ್ರಗಳಲ್ಲಿ ಈ ವಿಷಯಗಳೆಲ್ಲ ಒಂದೊಂದು ಕೂಡ ಸಿದ್ಧವಾದ ವಿಷಯಗಳು, ಪ್ರಮಾಣ ಸಿದ್ಧವಾದ ವಿಷಯ. ಹರಿಭಕ್ತಿಯ ಫಲ ಏನು, ಗುರುಭಕ್ತಿಯ ಲಾಭ ಏನು, ಯಾವುದರಿಂದ ಯಾವುದನ್ನು ಪಡಿಬೇಕು, ಪಡೆದ್ರೆ ಅದು ನಮಗೇನು ಲಾಭ, ಎಂಥ ಅತಿಶಯ ಫಲ ಕೊಡುತ್ತದೆ, ಎಲ್ಲ ಓಂ ಪ್ರಧಾನವದೇವಹಿ ತದುಕ್ತಂ, ಎಲ್ಲ ವೇದಾಂತ ಸೂತ್ರಗಳಲ್ಲಿ ನಿರ್ಣಯಿಸಿದ ವಿಷಯಗಳಿವೆಲ್ಲ. ಹಾಗಾಗಿ ಗುರುಭಕ್ತಿ ಬಹಳ ಮುಖ್ಯ. ಎಲ್ರಿಗೂ ಬರಲ್ಲ ಅದು. ಅದು ಇವರ ಕೃತಿಗಳಲ್ಲಿ ಶರಣು ಬರೋದ್ರಿಂದ ಬರ್ತದೆ ಅಂತ ಅರಣ್ಯಕಾಚಾರ್ಯರು ಹಾಗಾಗಿ ಕೃತಿಗಳಲ್ಲಿ ಶರಣಾಗರಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನೆರಡು ಶ್ಲೋಕ ಬಹಳ ಅಪೂರ್ವವಾಗಿ ಹೇಳ್ತಾರೆ, ಅಪೂರ್ವವಾದ ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ಉದಯಾದಪಗಚ್ಚತಿ ಗೂಢತಮಃ ಪ್ರತಿಪಕ್ಷಕೃತಂ ಖಲು ಯತ್ ಸುಕೃತೇಃ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವಭಾಗ್ಭವತೀತಿ ಮತಿರ್ಹಿ ಮಮ. ಮನುಷ್ಯನಿಗೆ ಅಂತಃಕರಣದಲ್ಲಿ ಗೂಢವಾದ ತಮಸ್ಸು ಅಂದ್ರೆ ಅಜ್ಞಾನ, ತಪ್ಪಿಳುವಳಿಕೆಗಳು ವಿಪರೀತವಾಗ್ತದೆ. ಅದು ಮುಕ್ತಿಗೆ ಪ್ರತಿಬಂಧಕ. ಪ್ರತಿಪಕ್ಷಕೃತಂ ಖಲು ಯತ್ ಸುಕೃತೇಹೇ ಅಂತಾರೆ. ಜಯತೀರ್ಥರ ಕೃತಿ ಸೂರ್ಯೋದಯ ಇದ್ದ ಹಾಗೆ. ಅದು ಹೃದಯದಲ್ಲಿ ಉದಯಿಸಿತು ಅಂತಾದರೆ ಎಂಥೆಂಥ ಪೂರ್ವಪಕ್ಷಗಳ ತಮಸ್ಸು ಕೂಡ ಸೂರ್ಯೋದಯದಿಂದ ಕತ್ಲು ಕಳೆದ ಹಾಕಿ ಕಳೆದು ಹೋಗ್ತದೆ. ಅಂದ್ರೆ ಅಜ್ಞಾನ ಕಳೀತದೆ ಅಂತ ಅರ್ಥ. ಇವರ ಕೃತಿಗಳಲ್ಲಿ ಯಾರು ಶರಣು ಹೋಗ್ತಾರೆ,
ಸೂರ್ಯೋದಯ ಆದರೆ ಕತ್ಲು ಕಳೆದ ಹಾಗೆ ಇವರ ಅಜ್ಞಾನ ಕಳೆದು ಹೋಗ್ತದೆ, ಕತ್ತರಿಸಿ ಹೋಗ್ತದೆ. ಎಂಥೆಂಥ ಪೂರ್ವಪಕ್ಷಗಳನ್ನೇ ಮಾಡಲಿ, ನಾಸ್ತಿಕರು ಮಾಡಲಿ, ನಾಸ್ತಿಕರಲ್ಲಿ ಮತ್ತು ಪ್ರಭೇದಗಳಿವೆ, ಆಸ್ತಿಕರೇ ಮಾಡಲಿ ಪೂರ್ವಪಕ್ಷ, ಅವರಲ್ಲಿಯೂ ಪ್ರಭೇದಗಳಿವೆ. ಅದೆಲ್ಲ ಕತ್ತಲದಂತೆ, ಅದೆಲ್ಲ ಕಳೆದು ಹೋಗ್ತದೆ. ಅಂಥ ಒಂದು ಶಕ್ತಿ, ಕತ್ಲು ಕಳೆಯುವ ಶಕ್ತಿ ಸೂರ್ಯನಿಗೆ, ಅಜ್ಞಾನದ ಕತ್ಲು ಕಳೆಯುವ ಶಕ್ತಿ ಇವರ ಕೃತಿಗಳಿಗಿದೆ. ಆ ಕಾರಣದಿಂದ ಕೃತಿಗಳಿಗೆ ಶರಣಾಗ್ರಿ. ಅಜ್ಞಾನ ಕಳ್ಕೊಳ್ಬೇಕಲ್ಲ ಮುಕ್ತಿ ಪಡಿಬೇಕಾದ್ರೆ. ಇದು 7ನೇ ಶ್ಲೋಕದಿಂದ ತಿಳಿಸ್ತಾ ಇರುವ ಸಂದೇಶ. ಕೊನೆಗೆ ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಇದು ಕೊನೆಯ ಶ್ಲೋಕ. ದಶಮಾಂತ್ಯಪತಿ ಸದನಂ ನ ಕದಾಪ್ಯಥ ಮುಂಚತಿ ಸ್ವಯಮೇವ ರಸಾತ್ ಜಯತೀರ್ಥಕೃತೌ ಪ್ರವಣೋ ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ. ದಶಮಾಂತ್ಯಪತಿ, ಬಹಳ ಚೆನ್ನಾಗಿದೆ ಈ ಶಬ್ದ. ದಶಮಾಂತ್ಯಪತಿ ಅಂತ ಯಾರಿಗೆ ಕರೀತಾರೆ? ದೇಹದೊಳಗೆ 10 ಇಂದ್ರಿಯಗಳಿವೆ. 11ನೇದಾದ ಇಂದ್ರಿಯ ಅಂದ್ರೆ ಮನಸ್ಸಿಗೆ ನಿಯಾಮಕನಾದ ಶಿವ. ಅವನಿಗೆ ದಶಮಾಂತ್ಯಪತಿ ಅಂತ ಕರೆದಿದ್ದಾರೆ. 11ನೇ ಇಂದ್ರಿಯದ ಒಡೆಯನಾದಂಥ ಶಿವ ಅಂತ ಅಭಿಪ್ರಾಯ. ಜಯತೀರ್ಥರ ಕೃತಿಗಳಲ್ಲಿ ಶರಣಾದವನು ಈ ಫಲವನ್ನು ಪಡಿಬಲ್ಲ. ನ ಕದಾಪಿ ಅಥ ಮುಂಚತಿಯ ಸ್ವಯಮೇವ ರಸಾತ್. ಟೀಕಾಕೃತ್ಪಾದರ ಟೀಕೆಯ ಬಗ್ಗೆ ಆದರ ಇದೆ. ಆದರ ಇದ್ದದ್ರಿಂದ ನಾವು ಸ್ವಲ್ಪ ಆ ಟೀಕೆಯ ಅಧ್ಯಯನದಲ್ಲಿ ರತರಾದರೆ ಸಾಕು. ಮನೋಭಿಮಾನಿಯಾದ ಶಿವನು ಇದರಲ್ಲಿರುವಂತಹ ತತ್ವರಸವನ್ನ ಬಿಡ್ಲಿಕ್ಕೆ ವಲ್ಲ. ಅಷ್ಟು ಅವನಿಗೆ ಆನಂದ, ಈ ತತ್ವರಸವನ್ನ ಶ್ರವಣ ಮಾಡಬೇಕು ಅಂತ ಆನಂದ ಅವನಿಗೆ. ಹಾಗಾಗಿ ಎಂದೂ ಈ ರಸವನ್ನ ಬಿಡ್ಲಿಕ್ಕೆ ಆತವಲ್ಲ. ಅಂದ್ರೆ ಮನಸ್ಸೂ ಕೂಡ ಮನೋಭಿಮಾನಿ ಶಿವ ಇದರ ಅಧ್ಯಯನದಲ್ಲಿ ತೊಡಗಿದವನನ್ನ ಮುಂದೆ ಹೋಗು, ಮತ್ತಷ್ಟು ಅಧ್ಯಯನ ಮಾಡು ಅಂತ ಅದರೊಳಗೆ ಆಸಕ್ತನನ್ನು ಮಾಡಿಬಿಡ್ತಾನೆ. ಮನುಷ್ಯರಿಗೆ ಬೇಕಾಗಿರೋದೇನು? ಮನಸ್ಸು ನಿಶ್ಚಂಚಲ ಆಗಬೇಕು. ಆ ಮನಸ್ಸಿನ ಸ್ಥಿರತೆಯು, ನಿಶ್ಚಂಚಲತೆ, ಧ್ಯಾನಗಳನ್ನು ಮಾಡುವಾಗ, ಧ್ಯಾನ ಮಾಡುವಾಗ, ಹೃದಯದಲ್ಲಿ ಧ್ಯಾನ ಮಾಡುವಾಗ ಮನಸ್ಸು ಚಂಚಲ ಆದರೆ ಧ್ಯಾನ ಮಾಡಲಿಕ್ಕಾಗಲ್ಲ. ಮನೋನಿಗ್ರಹ ಬೇಕು. ಪ್ರಾಣಾಯಾಮ, ಪ್ರತ್ಯಾಹಾರ, ಮನೋನಿಯಂತ್ರಣ ಇವೆಲ್ಲ ಹೇಳಿದ್ದು ಸಾಧನಗಳು. ಎಲ್ಲಾ ಇಂದ್ರಿಯಗಳಲ್ಲಿ ಮಹಾಮಲ್ಲ ಅಂದ್ರೆ ಮನಸ್ಸು. ಮಹಾಮಲ್ಲನಾದ ಮನಸ್ಸನ್ನೇ ನಿಗ್ರಹಿಸಿದರೆ ಇಂದ್ರಿಯ ಉಳಿದವುಗಳೆಲ್ಲ ತಾನಾಗಿ ನಿಗ್ರಹಕ್ಕೆ ಬರ್ತಾರೆ. ಅಂಥ ಮನೋನಿಗ್ರಹ ಶಿವನ ಅನುಗ್ರಹದಿಂದ ಜಯತೀರ್ಥ ಕೃತಿಯಲ್ಲಿ ಶರಣಾದವನಿಗೆ ಸಿಗ್ತದೆ, ಲಾಭ ಆಗ್ತದೆ. ಆ ಕಾರಣದಿಂದ ಈ ಕೃತಿಗಳಲ್ಲಿ ಶರಣು ಬರಲಿ ಅಂತ ಅರಣ್ಯಕಾಚಾರ್ಯರು ಕರೆಗೊಟ್ಟು, ಎಲ್ರಿಗೆ ಕರೆಗೊಟ್ಟು ಕರೀತಾರೆ. ದಶಮಾಂತ್ಯಪತಿ ಸದನಂ ನ ಕದಾಪ್ಯಥ ಮುಂಚತಿ ಸ್ವಯಮೇವ ರಸಾತ್ ಜಯತೀರ್ಥಕೃತೋ ಪ್ರವಣೋ ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ. ಮಮ ಮತಿಹಿ ಅಂತ ಆ ಮಾತಿನ ಅರ್ಥ, ಈಗ ಹೇಳಿದಂಥ ಮುಕ್ತಿಯ ಸಾಧನಗಳೆಲ್ಲವೂ ಜಯತೀರ್ಥರ ಕೃತಿಗಳಿಂದ, ಆ ಕೃತಿಗಳಲ್ಲಿ ಶರಣು ಬರೋದರಿಂದ ಬಂದೇ ಬರ್ತದೆ, ಹಾಗೇ ಆಗ್ತದೆ. ಮುಕ್ತಿ ಸಾಧನಗಳ ಲಾಭ ಅವರ ಕೃತಿಗಳಲ್ಲಿ ಶರಣಾಗುವುದರಿಂದ ಹಾಗೇ ಆಗ್ತದೆ ಅಂತನ್ಲಿಕ್ಕೆ ಮಮ ಮತಿಹಿ, ನಾನೇ ಸಾಕ್ಷಿಯಾಗಿದ್ದೇನೆ ಅಂತ ನಮ್ಮ ಸಜ್ಜನ ಸಮೂಹಕ್ಕೆ ಅರಣ್ಯಕಾಚಾರ್ಯರು ಟೀಕಾ ಸ್ತೋತ್ರವನ್ನು ಮಾಡಿ ಅವರಲ್ಲಿ ಭಕ್ತಿ ಮೆರೆದಿದ್ದಾರೆ. ಅಂಥ ಜಯತೀರ್ಥರ ಆರಾಧನೆ ಪರ್ವಕಾಲದಲ್ಲಿ ಟೀಕಾ ಸ್ತುತಿಯನ್ನು ಕುರಿತು ಪ್ರವಚನ ಮಾಡಿದ್ದೇನೆ. ನಮ್ಮ ಪಾಠದ ಎಲ್ಲ ಶ್ರೋತೃಗಳು
ಈ ಟೀಕಾಸ್ತುತಿಯನ್ನು ಚೆನ್ನಾಗಿ ಅನುಸಂಧಾನ ಮಾಡಲಿ. ಆ ಒಂದು ಕಾರಣ ಈ ಉಪನ್ಯಾಸ ಇವತ್ತು ನಡೆದಿದೆ. ಇದರಿಂದ ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಜಯತೀರ್ಥರು ಅಂತ ಹೇಳ್ತಾ, ಟೀಕಾಕೃತ್ಪಾದರ ಅಂತರ್ಯಾಮಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಹೃತ್ಕಮಲ ನಿವಾಸಿ ಅಂಭೃಣೀಪತಿ ವೇದವ್ಯಾಸನ ಚರಣ ಕಮಲಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.